ಇದನ್ನು ಫಸ್ಟಿಗೆ ನಾವು ಅಡಿಕೆ ಗಿಡ ಹಾಕ್ಬೇಕಾದ್ರೆ ಒಂದು ಪಟ್ಟು ಇದು ಟ್ಯಾಕ್ಟ್ರ್ ಎಲ್ಲ ಓಡಿಸ್ಬಿಟ್ಟೆ. ಹೊಡಿಸ್ಬಿಟ್ಟು ನಂತರ ಸಸಿ ಎಲ್ಲ ಗುಡಿ ಮಾಡಿ ಹಾಕಿದ್ಮೇಲೆ ನ್ಯಾಚುರಲ್ ಗೊಬ್ಬರ ಹಾಕಿದೆ. ನ್ಯಾಚುರಲ್ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಅದನ್ನೇ ಹಾಕಿದ್ವಿ. ಈಗಲೂ ಅದನ್ನೇ ತಂದು ಹಾಕಿದ್ನಿ. ನಂದು ಯಾವುದೋ ಮತ್ತು ಕೆಮಿಕಲ್ ಹಾಕಿಲ್ಲ. ಆಮೇಲೆ ರೋಗದ ವಿಪರೀತ ಬಿತ್ತಂತ ಹೇಳಿದ್ರು. ನಾನು ಯಾವುದೂ ಹೊಡಿಲಿಲ್ಲ. ಯಾಕಂದರೆ ಒಂದು ಪಟ್ಟು ಔಷಧ ಹೊಡೆದ್ರೆ 20ರಷ್ಟು ಇದು ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ. ಹೊಡಿಯಂಗಿದ್ರೆ ಒಂದು ವಾರದಾಗ 3 ಪಟ್ಟು ಹೊಡಿಬೇಕು. ಅದಕ್ಕೋಸ್ಕರ ನಾನು ಹೊಡಿಲಿಲ್ಲ. ಔಷಧಿ ಹೊಡೆದು ಹಂಗೆ ಸೆಟ್ ಆಗಿ ನ್ಯಾಚುರಲ್ ಆಗಿ ಬೆಳೀತಾ ಇದ್ದೀರಾ? ನ್ಯಾಚುರಲ್ ಆಗಿ ಬೆಳೀತಿದ್ದೀನಿ. ಈಗಲೂ ನ್ಯಾಚುರಲ್ ಗೊಬ್ಬರ ಆಗ್ತಾ ಇದ್ದೀನಿ. ಎಷ್ಟು ಈ ತೋಟದಲ್ಲಿ ಎಷ್ಟು ಗಿಡ ಇದಾವೆ ಯಜಮಾನ್ರೆ? 1800 ಗಿಡ ಇದಾವೆ. 1800 ಗಿಡ 3 ಎಕರೆನಲ್ಲಿ. 1800 ಗಿಡ. ಅಂತರ ಎಷ್ಟೆಷ್ಟು ಕೊಟ್ಟಿದ್ದೀರಾ? ಅವ್ರನ್ನ ಮಾಡ್ತಿ ಟ್ಯಾಕ್ಟ್ರಿ ಒಳಗೆ ಗೊಬ್ಬರ ಹೊಡಿಯಕ್ಕಂತ ಇದು ಇದು ಪೂರ್ವ ಪಶ್ಚಿಮ 9 ಅಡಿ ಮಾಡಿದ್ದಾನೆ. ಪೂರ್ವ ಪಶ್ಚಿಮ 9 ಅಡಿ. ಇದು ಟೆಂಕ ಪಡಗಂತಂದ್ರೆ ಇದೆಯಲ್ಲ ಉತ್ತರ ದಕ್ಷಿಣ, ಅದು ಈಗ 7 ಕಾಲು ಅಡಿ. ಮತ್ತೆ ಊರಿನ ಪರಿಚಯ ಮಾಡ್ಕೊಳ್ರಿ. JK ತಿಪ್ಪೇಸ್ವಾಮಿ, ಮಾಂಡ್ಯಂಕನಹಳ್ಳಿ, ಚಿಕ್ಕಪ್ಪನಹಳ್ಳಿ ಹತ್ರ ಜಮೀನಿದೆ. 7 ಇಡಬಾರ್ದು ಅಂತ 7 ಕಾಲು ಇಟ್ಟಿದ್ದಾರೆ. ಈಗ ನೋಡ್ತಾ ಇರೋದು ಈಗ ಇದು 9 ಅಡಿದು. ಇದು ಪಶ್ಚಿಮ ಉತ್ತರ. ಅದಕ್ಕೆ ಟೆಂಕ ಪಡಗ. ಇದು ಉತ್ತರ ದಕ್ಷಿಣ, ಇದು 7 ಅಡಿ. 7 ಕಾಲು. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗಿಡ ಅಂತಂದರೆ, ನೋಡಿ ಇದರದ್ದು ಒಂದೊಂದು ಬಡ್ಡೆನೂ ಸಹ ಎಷ್ಟು ದಪ್ಪ ಇದ್ದಾವೆ. ಮತ್ತು ಗಣ್ಣು ಎಲ್ಲ ಚಿಕ್ಕದಾಗೇ ಇದ್ದಾವೆ. ನೋಡಿ ಕೆಲವು 3.5 ವರ್ಷದ ಗಿಡ ಅಂತೆ ಆಲ್ರೆಡಿ ಒಂಬಾಳೆ ಹೊಡೆದಿದ್ದಾವೆ. 3.5 ವರ್ಷದ ಗಿಡಕ್ಕೆ ಆಲ್ರೆಡಿ ಒಂಬಾಳೆ ಹೊಡೆದಿದ್ದಾವೆ. ನೋಡಿ ಇನ್ನು ನಾನು ಇಷ್ಟು 5 ಅಡಿ ಗಿಡ ಐತಿದು, ಇಷ್ಟಕ್ಕೇ ಒಂಬಾಳೆ ಹೊಡೆದಿದ್ದಾವೆ. ಇಲ್ಲಿ ನೋಡಿ ಇಲ್ಲೊಂದಿದೆ, 2 ಒಂಬಾಳೆ ಹೊಡೆದಿದ್ದಾವೆ. ಇಲ್ಲಿ ಗೊಬ್ಬರ ಎಲ್ಲ ರಾಸಾಯನಿಕ ಏನು ಬಳಸಿಲ್ಲ, ಎಲ್ಲ ಬೆಳೆಸಿಲ್ಲ. ಎಲ್ಲರೂ DAP ಹಾಕಿದ್ರೆ ಮತ್ತು ಸಸಿ ಬಣ್ಣ ಬರ್ತಂದ್ರು. ನಾನೇನು ಮಾಡ್ತೀವಿ, ಕೆಮಿಕಲ್ ಯಾವತ್ತಿಗೂ ಡೇಂಜರ್ ಅಂತಂದು ನಾನು ಹಾಕಿಲ್ಲ. ಮತ್ತು ಈಗ ಅಂತರ ಬೆಳೆ ಯಾಕೆ ಬೆಳೆದಿಲ್ಲ ಯಜಮಾನ್ರೆ ನೀವು? ನಾವು ಅಂತರ ಬೆಳೆ ಹಾಕಕ್ಕೆ ಇವತ್ತಿನ ದಿನ, ಯಾಕಂದರೆ ಯಾವುದೇ ಆಯಿತು ಒಂದು ವಸ್ತಿಗೆ ಜೊತೆಗೆ ಬರುತ್ತಲ್ಲ, ಅವಾಗ ಯಾವುದೇ ಒಂದು ಎಡಬಲ ಅಂತ ಬರುತ್ತೆ. ಅಂದರೆ ಎಡಬಲ ಅಂದರೆ ಒಂದು ಫಸ್ಲು ವೀಕ್ ಆಗುತ್ತೆ, ಒಂದು ಫಸ್ಲು ಜೋರ ಬರುತ್ತೆ. ಅದರಿಂದ ನಾನು ಯಾವುದೂ ಬೇಡ ಅಂತಂದು ಹಾಕಿನಿ. ಎಲ್ಲ ಬಾಳೆ ಹಾಕಿದರೆ 2ರಲ್ಲೂ ಇಳುವರಿ ಬರುತ್ತೆ. ಈಗ 4 ವರ್ಷ ಫಸಲು ಬರೋಕ್ಕೆ 5 ವರ್ಷ ಕಾಯಬೇಕು. ಅಷ್ಟೊತ್ತಿಗೆ ಬಾಳೆನಲ್ಲೇ ನಾವು ಫಸಲು ತಗೊಂಡ್ಬಿಡ್ತೀವಲ್ಲ ಅಂತ ರೈತರೆಲ್ಲ ಬಾಳೆ ಹಾಕ್ತಾರಲ್ಲ, ಪಪ್ಪಾಯ ಬಾಳೆ ಹಾಕ್ತಾಯಿದ್ರೆ ಅವರು ಕೆಲವರು ಏನು ಮಾಡ್ತಾರೆ, ಹೆಂಗೆ ಸರ್ಕಾರ ಲೋನ್ ಕೊಡ್ತಾರಂತ ಒಂದು ದೃಷ್ಟಿಯಲ್ಲಿ ಬಾಳೆನೇ ಈ ಅಡಿಗೆ ಲೋನ್ ಕೊಡಲ್ಲ. ಅವರು 2 ದೃಷ್ಟಿಯಲ್ಲಿ ಹೆಂಗ ಆಗುತ್ತೆ. ಆದರೆ ಬಾಳೆ ಆಗಲಿ ಇದ್ರ ಲೋನ್ ಅಂತ ಬರ್ತಂತ ಸರ್ಕಾರದನ್ನು ಈ ರೀತಿ ಮಾಡ್ತಾರೆ. ನಾನು ಯಾವುದು ಬೇಡ ಅಂತ ನಾನು ಈ ಸ್ವಭಾವದ ನಾನು ಮಾಡಿದೆ. ಲೋನ್ ಅಂದರೆ ಎಲ್ಲ ರೈತರಿಗೂ ಕೊಡ್ತಾರೆ ಯಜಮಾನ್ರೆ? ಯಾವಾಗಲೂ ಬೇರೆ ಕಮರ್ಷಿಯಲ್ಗೆ ಲೋನ್ ಕೊಡ್ತಾರೆ, ಇದು ಫಲ ಬಿಟ್ಟ ಮೇಲೆ ಕೊಡ್ತಾರಂತೆ. ಅದ್ರ ಬಗ್ಗೆ ನಾವೇನು ಬ್ಯಾಂಕ್ ಹತ್ರ ಹೋಗಿಲ್ಲ, ಕೇಳಿಲ್ಲ. ನಾನು ನಿಮ್ಮ ಸ್ವಂತ ಖರ್ಚಿಂದಲೇ ಹಾಕಿ ಮಾಡ್ತಾ ಇದ್ದೀರಾ ಅಷ್ಟೇ. ಈಗ ಎಷ್ಟು 3 ಎಕರೆ ಅಂದ್ರಲ್ಲ, ಎಲ್ಲ ಎಷ್ಟು ಖರ್ಚು ಬಂತು ಅಡಿಕೆ ಬೆಳೆಯೋದಕ್ಕೆ? ಇನ್ನು ಬೆಳೆ ಕೈ ಸಿಕ್ಕಿಲ್ಲ. ಖರ್ಚು ಹೆಚ್ಚು ಕಡಿಮೆ. ಅಂದಾಜಿಗೆ ವರ್ಷಕ್ಕೆ ಎಷ್ಟಾಗಿರ್ಬೋದು ಅಂತ ಒಂದು ಅಂದಾಜಿಗೆ ಹೇಳಿ. ಯಾಕಂದ್ರೆ ಅಂದಾಜು ಒಂದು ಎಲ್ಲ ಕುಂಟೆ ಪಟ್ಟಿ ಟ್ಯಾಕ್ಟ್ರಿ ಪಟ್ಟಿ ಹೊಡಿತೀವಲ್ಲ, ಒಂದು 50ಕ್ಕೆ ಹೋಗ್ತಾರೆ ವರ್ಷ. ಲೇಬರ್ಸ್ ಜಾಸ್ತಿ ಅಲ್ಲ, ಅವಾಗೆಲ್ಲ 50,000 ರೂಪಾಯಿ ಅಂತ ಹೋಗುತ್ತೆ. ಮತ್ತು ಈಗ ನೀವು ಇದು ಎಲ್ಲ ಟ್ಯಾಕ್ಟ್ರಿ ಮುಖಾಂತರನೇ ಎಲ್ಲ ಕಳೆ ಕಂಟ್ರೋಲ್ ಮಾಡ್ಕೊಂಡು ಬಿಡ್ತೀರಾ? ಈ ಬುಡದ ಹತ್ರ ನಾವು ಮತ್ತೆ ನಾವು ಜನದ ತೆಗಿಸ್ತೀವಿ. ನೋಡಿ ಸ್ನೇಹಿತರೆ, ಈ ಬುಡದ ಹತ್ರ ಈ ಕೂಲರಿಂದ ಈ ಕಳೆ ತೆಗಿಸ್ತಾರಂತೆ. ಇದೆಲ್ಲ ಸೆಂಟ್ರಿಗೆ ಇರೋದೆಲ್ಲ ಟ್ಯಾಕ್ಟ್ರಲ್ಲೇ ಓಡಿಸ್ತಿದಾರಂತೆ. ಯಜಮಾನ್ರೆ, ಈಗ ಇಳುವರಿ ಯಾವಾಗ ಸ್ಟಾರ್ಟ್ ಆಗ್ಬೋದು? ಕೆಲವು ಆಲ್ರೆಡಿ ಒಂಬಳೆ ಹೊಡೆದಿದ್ದಾವೆ. ಇದನ್ನ ನನಗಿನ್ನೂ ಮತ್ತೆ ನಾನು ಇದೇ ಫಸ್ಟ್ ಅಡಿಕೆ ಗಿಡ ಹಾಕ್ತಿರೋದು. ಅದರಿಂದ ನನಗಿನ್ನೂ ಅನುಭವ ಸಿಕ್ಕಿಲ್ಲ. 6 ವರ್ಷದ ಮೇಲೆ ಆಗುತ್ತಂತ ಹೇಳ್ತಾರೆ, 5 ವರ್ಷ ಆಗ್ತಿತ್ತು ಅಂತ ಹೇಳ್ತಾರೆ. ಅವರು ಎಷ್ಟು ತಾಕತ್ತು ಮಾಡ್ತಾರೋ ಅಷ್ಟರಲ್ಲಿ ಜ್ವರ ಬರುತ್ತೆ. ಆದರೆ ಲೇಟಾಗಿ ಬಂದಷ್ಟು ಅನುಕೂಲ. ಅಲ್ಲ, ನಿಮ್ಮ ಹೊಲ ನೋಡ್ತಾ ಇದ್ರೆ ಈಗ 3.5 ವರ್ಷದ ಗಿಡ ಒಂದು 30% ಆಲ್ರೆಡಿ ಒಂಬಳೆ ಹೊಡೆದಿದ್ದಾವೆ. ಅದು ನೀರು, ಗೊಬ್ಬರ. ಈಗ ಫಸಲು 6 ವರ್ಷಕ್ಕೆ ಬರುತ್ತೆ ಅಂತಂದ್ರಲ್ಲ, ಈಗ ಇನ್ನೂ ಒಂದು 2.5 ವರ್ಷ ನೀವು ಏನು ಬೆಳೆಯೋದಿಲ್ಲ. 5 ವರ್ಷದೊಳಗೆ 4 ವರ್ಷಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರದ್ದು 6 ವರ್ಷಕ್ಕೆ ಅದು ಒರಿಜಿನಲ್ ಎಲ್ಲವೂ ಬರ್ತಾವೆ. ಈಗ
ಆವಾಗ ಗಿಡಗಳು ಏನು ಮಾಡ್ತವೆ 4 ವರ್ಷಕ್ಕೆ 5 ವರ್ಷಕ್ಕೆ ಹೊಡ್ಕೊತವೆ. ಅದ್ರದ್ದು ಲೆಕ್ಕ ಬರೋದಿಲ್ಲ, ಸ್ವಲ್ಪ ಬರುತ್ತೆ ಅದು. ಇದ್ರದ್ದು ಯಾಕಂದರೆ ಅದ್ರದ್ದು ಮೆಚೂರ್ಮೆಂಟ್ ಇರೋದೇ 6 25 ವರ್ಷ ತನಕ ಒಳ್ಳೆ ಪವರ್ ಇರ್ತದೆ. ಹಾಲು ಬರ್ತೀವಿ ನಿಮ್ಗೆ ಅಂತ ಹೇಳ್ತಾರೆ. ಯಜಮಾನ್ರೆ, ಈಗ ಇದು ಬಂದಿದೆಯಲ್ಲ, ಇದು ಫಲ ಕೊಡುತ್ತಾ? ಇದು ನಮಗಿನ್ನೂ ಅನುಭವ ಇಲ್ಲ. ಇದು ಉಸಿ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ 30-40 ವರ್ಷ ಅಡಿಕೆ ತೋಟ ಹಾಕಿದ್ದಾರೆ ಹೇಳ್ತಾರೆ. ಇದ್ರದ್ದು ಏನೋ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಮಾಹಿತಿ. ಆದರೆ ಫಲ ಅದ್ರ ಪ್ರಕೃತಿ ಏನೈತೋ ಅದೆಲ್ಲ ಆಗುತ್ತೆ. ಯಾರೋ ಇವರು ನಮ್ಮ ಪಾಳೇಕರ್ ಅವರು ಹೇಳಿದ್ರು, ಅದು ಸುಭಾಷ್ ಪಾಳೇಕರ್. ಅವರೊಬ್ಬರು ಉದಾಹರಣೆ ಕೊಟ್ಟರು. ಭೂಮಿಯಲ್ಲಿ ಸತ್ತು ಮಾಡೋದು ಹೆಂಗೆ ಅಂತ ಕೇಳಿದಾಗ ಅವ್ರು ಎಕ್ಸಾಂಪಲ್ ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ಮಗು ತಾಯಿ ಒಬ್ಬಳು ಹೆರಿಗಾದ ಮೇಲೆ ಹಾಲು ಉತ್ಪತ್ತಿ ಆಗೋದು ನಿಮ್ಗೆ ಏನು ಗೊತ್ತಾಯ್ತು ಅಂತ. ಹಂಗೆ ಭೂಮಿ ಏನು ತಗೋತಾ ಅದಕ್ಕೆಲ್ಲ ಗೊತ್ತಾಯ್ತಂತ. ಅಷ್ಟು ಅವ್ರು ಹೇಳಿದ್ರು. ನಾವು ಈ ರಾಸಾಯನಿಕ ಹಾಕೋದು ಅದೆಲ್ಲ ಅದಕ್ಕಿಂತ ನ್ಯಾಚುರಲ್ ಆಗೇನೆ ಆ ಸಸಿ ನನಗೆ ಏನು ಬೇಕು ಅನ್ನೋದನ್ನ ತಗೊಂಡ್ಬಿಡುತ್ತೆ. ಅದು ತಗೊಂತೆ. ಅದು ಅಲ್ಲ ಪ್ರಕೃತಿ ನಿಯಮ ಅದು. ನಾವು ಪವರಾಗಿ ಇದೆ ಅಲ್ಲ, ಬೇಕ್ರಿ ಸಾವು ತಿಂದರೆ ಮಕ್ಕಳು ಫುಡ್ ತಿಂದರೆ ಸುಮ್ಮನೆ ಊದ್ಕೊಂತ ಅಂತಾಳ. ಆದರೆ ಒರಿಜಿನಲ್ ಆಗಿ ಅದು ಬರೋದು, ಯಾಕಂದರೆ ಇದು ಅಂತರ ಭಾಳ ಇರ್ತಲ್ಲ, ಅದರಿಂದ ಆದಷ್ಟು ನ್ಯಾಚುರಲ್ ಗೊಬ್ಬರ ಹಾಕಿದ್ರೆ ಚೆನ್ನಾಗಂತ. ಈಗ ಆಯ್ತಲ್ಲ, ಸಾವಯವ ಗೊಬ್ಬರ ಹಾಕಿದರೆ ಕನಿಷ್ಠ ಅಂದರೆ 4 ವರ್ಷ ಬರುತ್ತೆ. ಇದು ಮಳದ ಭೂಮಿ ಆದರೆ 1 ವರ್ಷಕ್ಕೆ ಗೆದ್ದಲಿಡುತ್ತೆ. ಈ ನಮ್ಮ ಎರೆ ಭೂಮಿ ಎಲ್ಲ 4 ವರ್ಷ ತನಕ ನಮಗೆ ಇರ್ತದೆ ಪವರ್. ರಾಸಾಯನಿಕ ಹಾಕಿದರೆ ಯಜಮಾನ್ರೆ, ರಾಸಾಯನಿಕ ಹಾಕಿದರೆ ಕೆಲವ್ರು ಹೇಳ್ತಾರೆ, ಹೆಣ್ಣು ಮಕ್ಕಳು ಪೌಡ್ರ್ ಹಾಕಿ ಅಂತ ಬಿಸಿಲಿಗೆ ಹೋದ್ರೆ ಹಿಂಗೆ ಭೂಮಿ ಸುಡುತ್ತೆ, ಮತ್ತು ಮಕ ಸುಟ್ಟು ಕರ್ಗಾಗುತ್ತೆ, ಭೂಮಿ ಅದೇ ಆಗ್ತೈತೆ ಅಂತ ಹೇಳ್ತಾರೆ. ಅದರಿಂದ ನಾನು ಸ್ವಲ್ಪ ಭೂಮಿ ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆ ಹೋಗಿ ಹಾಕ್ತಾರೆ. ಈಗ ನ್ಯಾಚುರಲ್ ಗೊಬ್ಬರನೇ ಆಗ್ತಾಯಿಲ್ಲ. ಏನು ಮಾಡ್ತಾ ಅನಿವಾರ್ಯ, ಭಾಳ ಜನ ಖಾರ ಮಂಡಿಗೆ ತಂದು ಕೊಡ್ತಾರಲ್ಲ ಮಕ್ಕಳಿಗೆ, ಒಬ್ಬರಿಂದಾಗೆ ಸೇವ್ ಆಗ್ತಾರಲ್ಲ, ಹಂಗೆ ಆ ಪವರ್ ಮೇಲೆ ನಾನು ಇವಾಗ ನ್ಯಾಚುರಲ್ ಗೊಬ್ಬರ ಹಾಕ್ತಾಯಿದ್ದೀನಿ. ಅರ್ಜೆಂಟ್ ಬರೋಕ್ಕೋಸ್ಕರ ಏನೋ ಮಾಡ್ತಾರೆ. ಇದು ಪ್ರಕೃತಿಯಲ್ಲಿ ಏನಂದರೆ, ಗೌರ್ಮೆಂಟ್ ಗೊಬ್ಬರ ಹಾಕಿದರೆ ತಿರುಗಿ ಮಧ್ಯದಲ್ಲಿ ನಾವೇನು ಬೆಳಿಬೇಕಂತಿದ್ರೆ ಒಂದು ಫಸಲು ವೀಕ್ ಆಗುತ್ತೆ, ಇನ್ನೊಂದು ಫಸಲು ಮತ್ತು ಬಲ ಬರುತ್ತೆ. ಅದರಿಂದ ಯಾವುದು ಹಾಕೋದು ಬೇಡ ಅಂತಂದು ನಾನು ಬಿಟ್ಟಿರೋದು. ಈಜಿಯಾಗೆ ಚೆನ್ನಾಗಿ ಮೂವ್ ಆಗ್ತದೆ.